ಇಷ್ಟು ಚೆನ್ನಾಗಿ ಚೆಸ್ಟ್ ಪ್ಲೇಟ್ ಹೇಗೆ ಮಾಡಿಕೊಳ್ಳೋದು ಅಂತ ಈ ವಿಡಿಯೋಲಿ ಹೇಳ್ಕೊಡ್ತೀನಿ. ವೆಲ್ಕಮ್ ಟು ಪಾರ್ಟ್ 2. ಹೇ ಎವ್ರಿವನ್, ದಿಸ್ ಇಸ್ ಮೀ ಶ್ರದ್ಧಾ ಮೇಕಪ್ ಅಂಡ್ ಹೇರ್. ಶೋಲ್ಡರ್ ಪಿನ್ನಿಂಗ್ ಏರಿಯಾಲಿ ಸ್ಪ್ರೆಡಿಂಗ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿಕೊಂಡು ಪಿನ್ ಮಾಡುವುದರಿಂದ ನಿಮ್ಮ ಚೆಸ್ಟ್ ಪ್ಲೇಟ್ ಮಾಡಬೇಕಾದ್ರೆ ಅನ್ಇವನ್ ಆಗಲ್ಲ. ಮತ್ತೆ ನೀವು ಪ್ಲೇಟ್ಸ್ ಅರೇಂಜ್ ಮಾಡಬೇಕಾದ್ರೆ ಈವನ್ ಅಂಡ್ ನೀಟಾಗಿ ಪ್ಲೇಟ್ ಫಾರ್ಮ್ ಆಗುತ್ತೆ. ಅಂಡ್ ನಿಮ್ಮ ಐರನ್ ಮಾಡಿಕೊಳ್ಳೋದಕ್ಕೂ ಈಸಿ. ಯು ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್ ದಿಸ್. ಚೆಸ್ಟ್ ಪ್ಲೇಟ್ ಮಾಡುವಾಗ ಒಂದಿಲ್ಲ ಅಂದ್ರೆ 1.5 ಇಂಚ್ ಅಷ್ಟು ಅಳತೆ ತಗೊಂಡು ಅರೇಂಜ್ ಮಾಡಬೇಕಾಗುತ್ತೆ ಸೈಡ್ ಬೈ ಸೈಡ್. ಇದು ವಿಡಿಯೋಲಿ ನೀವು ನೋಡಬಹುದು ಹೇಗೆ ಅಂತ. ನೀವು ಮೆಜರ್ಮೆಂಟ್ ಟೇಪ್ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಫಿಂಗರ್ ಮೆಜರ್ಮೆಂಟ್ ಮಾಡ್ಕೋಬಹುದು. ಇಲ್ಲಿ ನಾನು ಫಿಂಗರ್ ಮೆಜರ್ಮೆಂಟ್ ತಗೊಳ್ತಾ ಇದ್ದೀನಿ. ಒನ್ಸ್ ಜಸ್ಟ್ ಪ್ಲೇಟ್ ಅರೇಂಜ್ ಮಾಡಿ ಕಂಪ್ಲೀಟ್ ಮಾಡಾದ್ಮೇಲೆ ನೀವು ಐರನ್ ಮಾಡ್ಕೊಳ್ಬೇಕು ವಿತ್ ಸ್ಟೀಮ್ ಐರನ್. ಐರನ್ ಮಾಡಾದ್ಮೇಲೆ ನೀವು ಮತ್ತೆ ಪ್ಲೇಟ್ಸ್ ಅನ್ನ ಸರಿ ಮಾಡ್ಕೊಳ್ತೀನಿ ಅಂದ್ರೆ ಆಗಲ್ಲ. ಐರನ್ ಮಾಡೋಕ್ಕಿಂತ ಮುಂಚೆನೆ ಆರ್ಗನೈಸ್ ಮಾಡಿ ಐರನ್ ಮಾಡ್ಕೋಬೇಕು. ಒನ್ಸ್ ಚೆಸ್ಟ್ ಪ್ಲೇಟ್ ಕಂಪ್ಲೀಟ್ ಆದ್ಮೇಲೆ ಹಾಗೆ ಕೆಳಗೆ ಬರುವಾಗ 2 ಇಂಚಸ್ ತಗೋಬೇಕು. ಮೇಲ್ಗಡೆ 1 ಇಂಚ್ ತಗೊಂಡ್ವಿ, ಕೆಳಗೆ ಬರ್ತಾ ವಿಡ್ತ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು 2 ಇಂಚಸ್ ತಗೊಂಡು ನೀಟಾಗಿ ಅರೇಂಜ್ ಮಾಡ್ತಾ ಸೈಡ್ ಬೈ ಸೈಡ್ ಅದಕ್ಕೆ ಅರೇಂಜ್ ಮಾಡಬೇಕು. ಫುಲ್ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಲಿಂಕ್ ಇನ್ ಬಯೋ. ನೆಕ್ಸ್ಟ್ ಪಾರ್ಟಲ್ಲಿ ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಡ್ತಾ ಇದ್ದೀನಿ.